ಸ್ನೇಹಿತರೆ, ಮನೆಯಲ್ಲಿ ಚಿನ್ನ ಇಟ್ಟುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಾಯ ತೆರಿಗೆ ಇಲಾಖೆಯ ನಿಯಮಗಳ ಬಗ್ಗೆ ಇನ್ನೂ ಬಹಳಷ್ಟು ಜನರಿಗೆ ಸರಿಯಾದ ಮಾಹಿತಿ ಇಲ್ಲ. ಇತ್ತೀಚೆಗೆ ಮತ್ತೆ ಈ ನಿಯಮಗಳ ಬಗ್ಗೆ ಚರ್ಚೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ವಿಡಿಯೋದಲ್ಲಿ ಮನೆಯಲ್ಲಿ ಎಷ್ಟು ಪ್ರಮಾಣದ ಚಿನ್ನ ಇಟ್ಟುಕೊಳ್ಳಬಹುದು, ಯಾವ ಸಂದರ್ಭದಲ್ಲಿ ನೋಟಿಸ್ ಬರಬಹುದು ಅಂತ ಸಂಪೂರ್ಣ ಮಾಹಿತಿಯನ್ನು ಸರಳವಾಗಿ ತಿಳಿಸ್ಕೊಡ್ತೀವಿ. ವಿಡಿಯೋ ಉಪಯುಕ್ತವಾಗಿದೆ, ಆದ್ರಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಮತ್ತು ಈ ಮಾಹಿತಿಯನ್ನು ಚಿನ್ನ ಖರೀದಿ ಮಾಡುವವರಿಗೆ ಶೇರ್ ಮಾಡಿ. ಮೊದಲು ಒಂದು ವಿಷಯ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಆದಾಯ ತೆರಿಗೆ ಇಲಾಖೆಯ ನಿಯಮಗಳ ಪ್ರಕಾರ ಮನೆಯಲ್ಲಿ ಚಿನ್ನ ಇಟ್ಟುಕೊಳ್ಳುವುದಕ್ಕೆ ನೇರವಾಗಿ ಸಂಪೂರ್ಣ ನಿಷೇಧ ಏನೂ ಇಲ್ಲ. ಆದರೆ ನಿರ್ದಿಷ್ಟ ಪ್ರಮಾಣದವರೆಗೆ ಯಾವುದೇ ಪ್ರಶ್ನೆ ಕೇಳದೆ ಚಿನ್ನ ಇಟ್ಟುಕೊಳ್ಳಲು ಅವಕಾಶ ಇದೆ. ಈ ನಿಯಮಗಳ ಪ್ರಕಾರ ಮದುವೆಯಾದ ಮಹಿಳೆ ಮನೆಯಲ್ಲಿ 500 ಗ್ರಾಂವರೆಗೆ ಚಿನ್ನ ಇಟ್ಟುಕೊಳ್ಳಬಹುದು. ಇದಕ್ಕೆ ಯಾವುದೇ ಹೆಚ್ಚುವರಿ ದಾಖಲೆ ತೋರಿಸುವ ಅಗತ್ಯ ಇಲ್ಲ. ಮದುವೆಯಾಗದ ಮಹಿಳೆಯರಿಗೆ ಈ ಮಿತಿ 250 ಗ್ರಾಂ ಆಗಿರುತ್ತದೆ. ಅದೇ ರೀತಿ ಪುರುಷರಿಗೆ ಮನೆಯಲ್ಲಿ 100 ಗ್ರಾಂವರೆಗೆ ಚಿನ್ನ ಇಟ್ಟುಕೊಳ್ಳಲು ಆದಾಯ ತೆರಿಗೆ ನಿಯಮಗಳು ಅವಕಾಶ ಕೊಡುತ್ತವೆ. ಈ ಮಿತಿಯೊಳಗೆ ಇರುವ ಚಿನ್ನದ ಬಗ್ಗೆ ಆದಾಯ ತೆರಿಗೆ ಇಲಾಖೆ ಸಾಮಾನ್ಯವಾಗಿ ಯಾವುದೇ ನೋಟಿಸ್ ನೀಡುವುದಿಲ್ಲ. ಆದರೆ ಈ ಪ್ರಮಾಣಕ್ಕಿಂತ ಹೆಚ್ಚು ಚಿನ್ನ ನಿಮ್ಮ ಬಳಿ ಇದ್ದರೆ ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ನಿಮ್ಮ ಬಳಿ ಇರಬೇಕು. ಉದಾಹರಣೆಗೆ, ಚಿನ್ನ ಖರೀದಿಸಿದ ಬಿಲ್, ವಂಶಪಾರಂಪರ್ಯವಾಗಿ ಬಂದ ಚಿನ್ನದ ವಿವರ ಅಥವಾ ಆದಾಯದಿಂದ ಖರೀದಿಸಿದ ದಾಖಲೆ. ಯಾವುದೇ ದಾಖಲೆ ಇಲ್ಲದೆ ಈ ಮಿತಿಗಿಂತ ಹೆಚ್ಚಿನ ಚಿನ್ನ ಇದ್ರೆ ಆದಾಯ ತೆರಿಗೆ ಇಲಾಖೆ ಆ ಚಿನ್ನದ ಮೂಲದ ಬಗ್ಗೆ ಪ್ರಶ್ನಿಸಬಹುದು ಮತ್ತು ತೆರಿಗೆ ಪಾವತಿ ಮಾಡಲು ಸೂಚಿಸಬಹುದು. ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ಮನೆಯಲ್ಲಿ ಚಿನ್ನ ಸಂಗ್ರಹಿಸುವುದಕ್ಕೆ ಕಾನೂನಿನ ಪ್ರಕಾರ ಯಾವುದೇ ಗರಿಷ್ಠ ಮಿತಿಯಿಲ್ಲ. ಆದರೆ ಹೆಚ್ಚು ಪ್ರಮಾಣದ ಚಿನ್ನ ಇದ್ದರೆ ಅದರ ಮೂಲವನ್ನು ಸಾಬೀತುಪಡಿಸುವ ದಾಖಲೆ ಕಡ್ಡಾಯವಾಗಿ ಇರಬೇಕು. ಈ ನಿಯಮಗಳು ಒಬ್ಬ ವ್ಯಕ್ತಿಗೆ ಮಾತ್ರ ಅಲ್ಲ, ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನವಾಗಿ ಅನ್ವಯವಾಗುತ್ತವೆ. ಆದ್ದರಿಂದ ಸ್ನೇಹಿತರೆ, ಚಿನ್ನ ಇಟ್ಟುಕೊಳ್ಳುವಾಗ ಕಾನೂನು ಮಿತಿಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಮತ್ತು ದಾಖಲೆಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.